ಸತ್ಯನ ಸ್ವೀಕಾರ ಮಾಡಿ ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳುವಷ್ಟು ಸಮಾಜ ಬೆಳೆದಿಲ್ಲ. ಈ ಹೊಸ ಹೊಸ ಶಾಕ್ಗಳನ್ನ ಇವತ್ತೇ ಎಷ್ಟೋ ಜ್ಞಾನದ ವಿಚಾರವಾಗಿ ಹೊಸದಾಗಿ ವಿಷಯ ಗೊತ್ತಾಗುತ್ತಲ್ಲ, ಆ ಶಾಕ್ ಅನ್ನ ತಡೆಯೋ ಮಟ್ಟಕ್ಕೆ ಸಮಾಜ ಬೆಳೆದಿಲ್ಲ ಅಂತ ಗುರುಗಳು ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ. ಅದೇ ರೀತಿ ಈ ಹಿಂದೆ ಆಗಿರೋ ಎಷ್ಟೋ ಮಂತ್ರಗಳಲ್ಲಿ, ಕ್ಲಾಸ್ಗಳಲ್ಲಿ, ಇನ್ನು ಮುಂದೆ ಬರೋ ಕ್ಲಾಸ್ಗಳಲ್ಲಿ ತುಂಬಾ ಸಾರಿ ಒತ್ತಿ ಗುರುಗಳು ಹೇಳ್ತಾರೆ. ಅಂದ್ರೆ ವೇದಗಳಲ್ಲಿ ಹೇಳಿರೋ ವಿಚಾರಗಳನ್ನೇ ಆ ಭಗವತ್ ಶಕ್ತಿಗೆ, ಆ ವಿಶ್ವಚೇತನ ಶಕ್ತಿಗೆ ಯಾವುದೇ ಒಂದು ಟೂಲ್ ಅಂದ್ರೆ ಉಪಕರಣದ ಸಹಾಯ ಬೇಕಿಲ್ಲ ಅದು ಕೆಲಸ ಮಾಡೋದಕ್ಕೆ. ಅಂದ್ರೆ ಅದು ಯಾವುದೇ ಒಂದು ಟೂಲ್ ಅಥವಾ ಉಪಕರಣದ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡಲ್ಲ. ಅದು ಸರ್ವಶಕ್ತ. ಅದಕ್ಕೆ ಕಣ್ಣು, ಮೂಗು, ಕಿವಿ, ಬಾಯಿಗಳಾಗ್ಲಿ, ಶರೀರ, ಇಂದ್ರಿಯ, ಮನಸ್ಸುಗಳಾಗ್ಲಿ ಇದು ಯಾವುದೂ ಬೇಕಾಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ಒತ್ತು ಹೇಳಿದ್ರು ಅಷ್ಟು ಸುಲಭವಾಗಿ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಈ ಮಧ್ಯದಲ್ಲಿ ತುಂಬಾ ಯೋಚನೆ ಮಾಡ್ತಿರೋವಾಗ ಒಂದು ಉದಾಹರಣೆ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಒಂದು ಇಮ್ಯಾಜಿನೇಷನ್ ಬಂತು. ಈ ಕಥೆನ ನಾನೇ ಒಂದು ಇಮ್ಯಾಜಿನ್ ಮಾಡಿಕೊಂಡು ಸೃಷ್ಟಿ ಮಾಡಿರೋದಂಥದ್ದು. ಇಲ್ಲಿವರೆಗೂ ನಮ್ಮ ಗುರುಗಳ ಕಥೆ ಹೇಳಿದ್ರು, ನಮ್ಮ ಗುರುಗಳಿಗೆ ಹೇಳಿದ್ರು, ಈ ಥರ ಒಂದು ಉದಾಹರಣೆ ಕೊಟ್ಟಿದ್ರು, ಈ ಥರ ಒಂದು ಕಥೆ ಹೇಳಿದ್ರು ಅಂತ. ಆದರೆ ಇದನ್ನು ಸುಲಭವಾಗಿ ಸತ್ಯಕ್ಕೂ ಸುಳ್ಳಿಗೂ ಹೇಗೆ ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ನನ್ನ ಮೈಂಡಿಗೆ ಬಂದಿರುವಂಥ ಒಂದು ಚಿಕ್ಕ ಉದಾಹರಣೆ ಇದು. ಹೀಗಾಗಬಹುದು, ಇದನ್ನೊಂದು ಕಥೆ ಥರ ಹೀಗೆ ಹೇಳಬಹುದು ಅಂತ ಅನ್ನಿಸ್ತು. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಒಂದು ಊರಿನ ಜನ ಕುದುರೆನೇ ನೋಡಿರಲ್ಲ. ಅವ್ರು ಕುದುರೆನೇ ನೋಡಿರಲ್ಲ. ಒಂದಿನ ಯಾರೋ ಒಬ್ಬ ಬರ್ತಾನೆ. ಅವನಿಗೇನು ಅವರೆಲ್ಲರ ಮುಂದೆ ತೋರಿಸ್ಕೋಬೇಕು, ಈ ಊರಿನ ಜನ ಕುದುರೆನೇ ನೋಡಿಲ್ಲ. ಅವನ ಹತ್ರ ಒಂದು ಕತ್ತೆ ಇರುತ್ತೆ. ನೋಡೇ ಇಲ್ಲ ಅಂದಮೇಲೆ ಏನು ಹೇಳಿದ್ರೆ ಏನು ಗೊತ್ತಾಗುತ್ತೆ ಇವ್ರಿಗೆ ಅಂತ ಅವನು ತನ್ನ ಹತ್ರ ಇರೋ ಕತ್ತೆನ ತೋರಿಸಿ, ಇದೇ ಕುದುರೆ ನೋಡಿ, ಇದ್ರ ಮೇಲೆ ಈ ಥರ ಸವಾರಿ ಮಾಡ್ತಾರೆ, ಇದ್ರ ಮೇಲೆ ಕೂತ್ಕೊಂಡು ಹೋಗಬಹುದು, ಇದರಿಂದ ನಾವೆಲ್ಲ ಕೆಲಸ ಮಾಡಿಸ್ಕೊಳ್ಬಹುದು, ಇದಿದ್ರೆ ರಾಜ ಮಹಾರಾಜರೆಲ್ಲ ಇದ್ರ ಮೇಲೆ ಓಡಾಡ್ತಿದ್ರು. ಅಂದ್ರೆ ತುಂಬಾ ಶ್ರೀಮಂತರು ರಾಜ ಮಹಾರಾಜರೆಲ್ಲ, ಅಂಥವ್ರಿಗೆ ಮಾತ್ರ ಇದು ಲಭ್ಯ ಇತ್ತು, ಇದ್ರ ಮೇಲೆ ಸವಾರಿ ಮಾಡುವಂಥ ಕೆಪಾಸಿಟಿ ಇತ್ತು. ಹೀಗೆಲ್ಲ ಹೇಳಿ ಸ್ವಲ್ಪ ದೊಡ್ಡಸ್ಗೆ ತೋರಿಸ್ಕೊಳ್ತಾನೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಓ ಹೌದಾ, ಇದಾ ಹಾಗಿದ್ರೆ ಕುದುರೆ ಅಂತ ಎಲ್ಲರೂ ಮನೆಗೊಂದೊಂದು ಕತ್ತೆನ ಇಟ್ಕೊಳ್ತಾರೆ. ಅದ್ರ ಮೇಲೇನೆ ಸವಾರಿ ಮಾಡೋದು, ಅದ್ರ ಮೇಲೆ ಎಲ್ಲ ಕೆಲಸಗಳು ಮಾಡೋದು, ನಾವೇ ರಾಜ ಮಹಾರಾಜರ ಥರ, ನಾವೇನು ಕಮ್ಮಿ ಅಂತ ಮನೆಗೊಂದು ಕತ್ತೆಗಳಿರುತ್ತೆ. ಅದನ್ನೇ ಕುದುರೆ ಅಂದ್ಕೊಂಡು ವರ್ಷಾನುಗಟ್ಟಲೆ ಎಷ್ಟೋ ವರ್ಷಗಳಿಂದ ಅದರ ಜೊತೆ ಇವರಿಗೆಲ್ಲ ಒಂದು ಅವಿನಾಭಾವ ಸಂಬಂಧ ಆಗ್ಬಿಟ್ಟಿರುತ್ತೆ. ಹಾಗೆ ವರ್ಷಗಟ್ಟಲೆ ನಡೆಯುತ್ತೆ. ಒಂದು ದಿನ ಆ ಊರಿಗೆ ಒಬ್ಬ ಜ್ಞಾನಿ ಬರ್ತಾನೆ. ಸ್ವಲ್ಪ ಪ್ರಪಂಚ ಜ್ಞಾನ ಇರೋನು ಕುದುರೆ ತಗೊಂಡು ಬರ್ತಾನೆ. ಬಂದ ಮೇಲೆ ನೋಡ್ತಾನೆ, ಎಲ್ಲರೂ ಮನೆಗೊಬ್ಬರು ಎಲ್ಲರೂ ಕತ್ತೆ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ, ಕತ್ತೆ ಮೇಲೆ ಓಡಾಡ್ತಿರ್ತಾರೆ, ಅದನ್ನೇ ವಾಹನ ಥರ ಯೂಸ್ ಮಾಡ್ತಾ ಇರ್ತಾರೆ, ರಾಜ ಮಹಾರಾಜರ ಥರ ಅವರು ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇದೆಲ್ಲ ನೋಡ್ಬಿಟ್ಟು, ಯಾಕೆ ಈ ಊರಲ್ಲಿ ಎಲ್ಲರೂ ಕತ್ತೆ ಮೇಲೆ ಓಡಾಡ್ತೀರಾ, ಏನು ಸ್ವಾಮಿ ಹೇಳ್ತಾ ಇದ್ದೀರಾ, ನಮ್ಮೆಲ್ಲರ ಕುದುರೆ ಇದು, ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ, ಈ ಊರಲ್ಲಿ ಪ್ರತಿಯೊಬ್ಬರ ಮನೆಗೂ ಒಂದೊಂದು ಕುದುರೆ ಇದೆ, ನಾವೆಲ್ಲ ರಾಜರ ಥರ ಅಂತ ಹೇಳಿ ಓಡಾಡ್ತಾ ಇರ್ತಾರೆ. ಆವಾಗ ಆ ವ್ಯಕ್ತಿ ತನ್ನ ಹತ್ರ ಇರುವಂಥ ಕುದುರೆನ ತಗೊಂಡ್ಬಂದು, ನೋಡಪ್ಪ ಇದೆಲ್ಲ ಕುದುರೆ, ಇದು ಕುದುರೆ ನೋಡು, ಇಷ್ಟು ಹೈಟ್ ಇರುತ್ತೆ, ಈ ಥರ ಶೈನಿಂಗ್ ಇರುತ್ತೆ, ಇದು ಹೀಗೆ ಓಡುತ್ತೆ, ಇದ್ರ ಮೇಲೆ ನಾವು ಸವಾರಿ ಮಾಡಬೇಕು, ಇದು ನಮ್ಮ ವಾಹನ ಆಗಕ್ಕೆ ಯೋಗ್ಯ, ಇದು ತುಂಬ ಶ್ರೇಷ್ಠ ಅಂತೆಲ್ಲ ಹೇಳ್ತಾನೆ. ಸುಮ್ಮನೆ ಹೋಗಿ ಸ್ವಾಮಿ, ಏನೇನೋ ಹೇಳಬೇಡಿ, ಇದು ಇಷ್ಟು ಎತ್ತರವಾಗಿದೆ, ಇಷ್ಟು ದೊಡ್ಡದಾಗಿದೆ, ಇದ್ರ ಮೇಲೆ ಹತ್ತಿ ನಾವು ಸವಾರಿ ಮಾಡೋದಕ್ಕಾದ್ರೂ ಸಾಧ್ಯನಾ? ನಮ್ಮ ಹತ್ರ ಇರೋದು ಕುದುರೆ ನೋಡಿ, ಇದ್ರ ಮೇಲೆ ಯಾರು ಬೇಕಾದರೂ ಆರಾಮಾಗಿ ಕೂತ್ಕೊಂಡು ಸವಾರಿ ಮಾಡಬಹುದು. ನೀವೇನು ಹೀಗೆಲ್ಲ ಹೇಳ್ತೀರಾ, ಇದು ಹೇಗ್ರಿ ಕುದುರೆ ಆಗಕ್ಕೆ ಸಾಧ್ಯ, ಇದ್ರ ಮೇಲೆ ಯಾರಾದರೂ ಸವಾರಿ ಮಾಡೋಕ್ಕೆ ಸಾಧ್ಯ ಏನ್ರಿ, ಇದ್ರ ಮೇಲೆ ಹತ್ತಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಇಲ್ಲಪ್ಪ, ಇದಕ್ಕೆ ಕೆಲವೊಂದು ರೂಲ್ಸ್ ಇದೆ, ಕೆಲವು ನಿಯಮಗಳಿದೆ, ಇದ್ರ ಮೇಲೆ ಒಂದು ಮೆತ್ತನೆಯ ಬಟ್ಟೆ ಹಾಕಿ ಅದ್ರ ಮೇಲೆ ಕುತ್ಕೋಬೇಕು, ಹತ್ತೋದಕ್ಕೆ ಒಂದು ಸ್ಟ್ಯಾಂಡ್ ತರ ಇರುತ್ತೆ, ಕೆಲವು ತರಬೇತಿ ಪಡಿಬೇಕು. ಈ ವಿಚಾರದಲ್ಲಿ ತರಬೇತಿ ಪಡೆದ್ರೆ ಯಾರು ಬೇಕಾದರೂ ಇದ್ರ ಮೇಲೆ ಸವಾರಿ ಮಾಡಬಹುದು. ಆ ಎಲ್ಲ ಹತ್ತೋದು ಹೇಗೆ, ಅದನ್ನು ಬಳಸೋದು ಹೇಗೆ, ಕುದುರೆನ ನಾವು ಕಂಟ್ರೋಲ್ ಮಾಡೋದು ಹೇಗೆ, ಪ್ರತಿಯೊಂದಕ್ಕೂ ತರಬೇತಿ ಇರುತ್ತೆ. ಆ ತರಬೇತಿ ಪಡಿಬೇಕು, ಅದನ್ನು ನಾವು ಅಭ್ಯಾಸ ಮಾಡಬೇಕು, ಇದು ಕುದುರೆ ಅಂತ ಹೇಳ್ತಾರೆ. ಆಗ ಸುಮ್ಮನೆ ಹೋಗಿ ಸ್ವಾಮಿ, ಇಷ್ಟೆಲ್ಲ ನಿಯಮಗಳನ್ನ ಇಟ್ಕೊಂಡು ಹೀಗೆಲ್ಲ ಮಾಡೋದನ್ನ ಯಾರಾದರೂ ಕುದುರೆ ಅಂತ ಹೇಳ್ತಾರಾ? ಆರಾಮಾಗಿ ಹತ್ತು ಕೂತ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ನಾವು ನಡ್ಕೊಂಡು ಬಂದಿದ್ದೀವಿ, ನಮಗೆ ಯಾವುದೇ ತೊಂದರೆ ಇಲ್ಲ, ಇದು ಕುದುರೆ, ನೀವು ಸುಮ್ಮನೆ ಏನೇನೋ ಬಂದು ನಮ್ಮ ತಲೆ ಕೆಡಿಸ್ಬೇಡಿ, ನಮಗೊಬ್ಬರು ಮಹಾಜ್ಞಾನಿ ಹೇಳಿ ಹೋಗಿದ್ದಾರೆ, ಇದೇ ಕುದುರೆ, ನೀವು ತಂದಿರೋ ಇದು ಯಾವುದೋ ಪ್ರಾಣಿ ನಮಗೆ ಬೇಕಾಗಿಲ್ಲ ಅಂತ ಆ ವ್ಯಕ್ತಿನೂ ಆ ಕುದುರೆನೂ ಆ ಊರಿಂದ ಓಡಿಸ್ಬಿಡ್ತಾರೆ. ಬಂದು ಏನೇನೋ ಹೇಳಬೇಡಿ ನೀವು ನಮಗೆ ಅಂತ. ಈಗ ಹಾಗೆ ಆಗ್ಬಿಟ್ಟಿದೆ. ನಮಗೆ ಮಿಕ್ಕ ಶಾಸ್ತ್ರಗಳು, ಕಲಬೆರಕೆ ಆಗಿರುವಂಥ ಶಾಸ್ತ್ರಗಳು, ನಮ್ಮ ಮೈಂಡ್ಗೆ, ನಮ್ಮ ಮನಸ್ಸಿಗೆ ಹಾಕಿರುವಂಥ ಎಲ್ಲ ವಿಷಯಗಳು ಎಷ್ಟು ಮಟ್ಟಿಗೆ ನಮ್ಮ ರಕ್ತದಲ್ಲಿ ರಕ್ತಗತವಾಗಿಬಿಟ್ಟಿದೆ, ಎಷ್ಟು ಹಾಸು ಹೊಕ್ಕಾಗ್ಬಿಟ್ಟಿದೆ, ನಮ್ಮ ಬ್ಲಡ್ಡಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅಂದರೆ, ನಾವು ನಿಜವಾದ ಜ್ಞಾನ ನಮ್ಮ ಮುಂದೆ ಬಂದ್ರೂ ಯಾವತ್ತೋ ಒಂದಿನ ಇಷ್ಟು ವರ್ಷ ಹೀಗೆ ನಡ್ಕೊಂಡು ಬಂದು ಒಂದು ದಿನ ಇದು ಹೀಗಲ್ಲ ಅಂತ ಹೇಳಿದಾಗ ಅದನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ.
ಯಾರಿಗೆ ಆಯಿತು ಕಷ್ಟ ಆಗುತ್ತೆ. ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇರೋರು ಯೋಚನೆ ಮಾಡ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ಈ ವಿಚಾರಗಳನ್ನು ನಾನಾಗಲಿ ಗುರುಗಳಾಗಲಿ ಹೇಳ್ತಾ ಇಲ್ಲ. ಇವು ನಮ್ಮ ವೈಯಕ್ತಿಕ ವಿಚಾರಗಳಲ್ಲ. ಎಷ್ಟೋ ಜನ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ, ನೀವು ಹೇಳ್ತಾ ಇದ್ದೀರಾ ಅಂದರೆ ನಂಬಿಬಿಡ್ಬೇಕಾ? ಗುರುಗಳು ಫಸ್ಟ್ ಕ್ಲಾಸಿಂದ ಪ್ರತಿ ಕ್ಲಾಸಲ್ಲೂ ಹೇಳಿದ್ದಾರೆ, ಕಣ್ಣು ಮುಚ್ಕೊಂಡು ನಂಬುವಂಥ ವಿಷಯ ಇಲ್ಲ. ಪ್ರತಿಯೊಂದನ್ನು ವಿಮರ್ಶೆ ಮಾಡಿ ನೋಡಬೇಕು. ಇದರಲ್ಲಿ ಹೌದಪ್ಪ ಲಾಜಿಕ್ ಇದೆ, ಸೈನ್ಸ್ ಇದೆ, ಸೈಂಟಿಫಿಕ್ ಆಗಿದೆ, 2+2 4 ಅಂತ ನಿಮಗೆಲ್ರಿಗೂ ಅನಿಸಿದ್ರೆ ಖಂಡಿತ ಅದನ್ನು ತಗೊಳ್ಳಿ, ಸ್ವೀಕಾರ ಮಾಡಿ. ಇಲ್ಲ ಅಂದರೆ ಖಂಡಿತ ನಂಬಬೇಡಿ ಅಂತ ಹೇಳೋದು. ವೇದಗಳು ಅಪೌರುಷೇಯ ಅಂದರೆ ಡೈರೆಕ್ಟಾಗಿ ಭಗವಂತನಿಂದ, ವಿಶ್ವಚೇತನ ಶಕ್ತಿಯಿಂದ ಕೊಡಲ್ಪಟ್ಟಿರೋ ನಿಯಮಗಳೇ ಮಂತ್ರಗಳ ರೂಪದಲ್ಲಿ ನಾವು ವೇದಗಳು ಅಂತ ಹೇಳ್ತೀವಿ. ವೇದಗಳಲ್ಲಿ ಹೀಗೆ ಹೇಳಿದೆ ಹೊರತು ಅದನ್ನು ಗುರುಗಳಾಗಲಿ ಅಥವಾ ನಾವಾಗಲಿ ನಮ್ಮ ವೈಯಕ್ತಿಕ ವಿಚಾರನ ಹೇಳ್ತಾ ಇಲ್ಲ. ಭಗವತ್ ಶಕ್ತಿ ಅಂದರೆ ಹೀಗೆಲ್ಲ ಇರುತ್ತೆ, ಇದು ಹೀಗೆ, ಇದಕ್ಕೆ ಆಕಾರ ರೂಪ ಇರಲ್ಲ, ಅದು ನಿರಾಕಾರ ಅನ್ನೋದು ಸೃಷ್ಟಿ ಯಾವಾಗಿಂದ ಇದೆಯೋ ಆವಾಗಿಂದ ಇರೋವಂಥ ತುಂಬ ಸತ್ಯವಾದಂಥ ಸತ್ಯ ಜ್ಞಾನ, ಸತ್ಯ ನಿಯಮಗಳು. ಅದನ್ನು ನಾವ್ಯಾರೋ ಸೃಷ್ಟಿ ಮಾಡಿರೋದಲ್ಲ. ಮಿಕ್ಕದ್ದೆಲ್ಲ ಪೌರುಷೇಯ. ವೇದಗಳನ್ನು 4 ವೇದ ಸಂಹಿತೆಗಳನ್ನು ಬಿಟ್ಟು ಇನ್ನು ಮಿಕ್ಕ ಎಲ್ಲವೂ ಕೂಡ ಪೌರುಷೇಯ ಅಂದರೆ ಮ್ಯಾನ್ ಮೇಡ್, ಮನುಷ್ಯರಿಂದ ರಚಿತವಾಗಿರುವಂಥವು. ಆದರೆ 4 ವೇದ ಸಂಹಿತೆಗಳು ಮಾತ್ರ ಡೈರೆಕ್ಟಾಗಿ ಸೃಷ್ಟಿಯ ಜೊತೆಗೆ ಆ ಭಗವತ್ ಶಕ್ತಿಯಿಂದ ಕೊಡಲ್ಪಟ್ಟಿರುವಂಥವು. ಅದರಲ್ಲಿರೋ ವಿಚಾರಗಳನ್ನು ಸರ್ ಆಗಲಿ ನಾನಾಗಲಿ ಹೇಳ್ತಾ ಇದ್ದೀವಿ ಹೊರತು ಇವು ನಮ್ಮ ವೈಯಕ್ತಿಕ ವಿಚಾರಗಳು, ನಾನು ಹೀಗೆ ಹೇಳ್ತಾ ಇದ್ದೀನಿ, ನಾನೇನೋ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನೀವೆಲ್ಲ ನಂಬಬೇಕು ಅನ್ನೋಂಥ ವಿಚಾರ ಇಲ್ಲ. ಎಷ್ಟೋ ಜನ ಅನ್ಕೋತಾರೆ, ನಾನು ಹೇಳ್ತಿದ್ದೀನಿ ಅಂದ ತಕ್ಷಣ ಇದು ನನ್ನ ವಿಚಾರ, ಇದು ಭಗವತ್ ಶಕ್ತಿ ಒಂದು ರೂಪದಲ್ಲಿ ಇರಲ್ಲ, ಅದು ಈ ಥರ ಆಕಾರ ಪಡೆಯಲ್ಲ ಅಂದ ತಕ್ಷಣವೇ ಎಲ್ಲರೂ ಹಾಗೆ ಅಂದ್ಕೊಂಡ್ಬಿಡ್ತಾರೆ, ಏನು ನೀವು ಹೀಗೆ ಹೇಳ್ತಿದ್ದೀರಾ ಅಂತ. ಯಾಕಂದರೆ ಸತ್ಯನ ಸ್ವೀಕಾರ ಮಾಡುವಷ್ಟು ದೊಡ್ಡ ಮನಸ್ಸು, ನಿಜವಾಗ್ಲೂ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಷ್ಟು ವ್ಯವಧಾನ, ಅಷ್ಟು ಪೇಷನ್ಸು ಯಾರಿಗೂ ಇಲ್ಲ ಇವತ್ತು. ಆಮೇಲೆ ಸುಳ್ಳು ಅನ್ನೋದು ಅಷ್ಟು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಂದೇ ದಿನ ಯಾರೋ ಮಹಾಜ್ಞಾನಿಗಳು ಬಂದು ಕುದುರೆ ಅಲ್ಲ ಕತ್ತೆ ಅಂತ ಹೇಳಿದ್ರೆ ಯಾರೂ ನಂಬುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ನಾನು ಪ್ರತಿ ಎಪಿಸೋಡಲ್ಲಿ ಹೇಳ್ತಾ ಇರ್ತೀನಿ, ನಾನು ಆ ಎಪಿಸೋಡಲ್ಲಿ ಹೀಗೆ ಹೇಳಿದ್ದೆ, ಹಾಗೆ ಹೇಳಿದ್ದೆ ಅಂತ. ನಾನು ಎಷ್ಟೋ ಸರಿ ವಿಚಾರನ ಹೇಳಿದ್ದೀನಿ ಕೂಡ. ನಾನು ಹೇಳಿದ್ದೆ ಅಂದರೆ ನಾನು ವೇದಗಳನ್ನೇ ಹೇಳ್ತಾ ಇರೋದ್ರಿಂದ ಇಲ್ಲಿವರೆಗೂ ನಾನು ಅಧ್ಯಯನ ಮಾಡಿರೋ ನನ್ನ ಶಕ್ತ್ಯಾನುಸಾರ, ನನ್ನ ಜ್ಞಾನಾನುಸಾರ ಎಷ್ಟು ಜ್ಞಾನವನ್ನು ನಾನು ನಮ್ಮ ಗುರುಗಳಿಂದ ಪಡ್ಕೊಂಡಿದ್ದೀನೋ ವೇದಗಳ ವಿಚಾರವಾಗಿ, ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳೋದೇ ಹೊರತು ಪ್ರತಿ ಸಾರಿ ವೇದದಲ್ಲಿ ಹೀಗೆ ಹೇಳಿದೆ, ವೇದದಲ್ಲಿರೋ ವಿಚಾರನ ನಾನು ಹೇಳ್ತಾ ಇದ್ದೀನಿ ಅಂತ ಪ್ರತಿ ಸಾರಿ ಹೇಳೋದು ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತ ಆ ಎಪಿಸೋಡಲ್ಲಿ ಹೇಳಿದ್ದೀನಿ, ಈ ಎಪಿಸೋಡಲ್ಲಿ ಹೇಳಿದ್ದೀನಿ ಅಂತ ಹೇಳ್ತೀನಿ ಹೊರತು, ಹೇಳಿದ್ದೀನಿ ಅಂದರೆ ಅದನ್ನು ನಾನು ಹೇಳಿರೋದಲ್ಲ, ವೇದಗಳಲ್ಲಿ ಆ ಥರ ಇದೆ, ವೇದಗಳಲ್ಲಿ ಹೇಳಿರೋ ವಿಚಾರನ ನಾನು ನಿಮ್ಮವರೆಗೂ ತಲುಪಿಸಿದ್ದೀನಿ ಅನ್ನೋ ವಿಚಾರ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಎಷ್ಟೋ ಎಪಿಸೋಡ್ಗಳಲ್ಲೂ ಇದನ್ನು ಕೂಡ ನಾನು ಹೇಳಿದ್ದೀನಿ. ಹಾಗಾಗಿ ನೀವೆಲ್ಲರೂ ನಾನು ಏನೇ ಹೇಳಿದ್ರು ವೇದಗಳಲ್ಲಿ ಈ ಥರ ಇದೆ, ಇದು ವೇದ ಜ್ಞಾನ, ಸತ್ಯ ಜ್ಞಾನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕೇ ಹೊರತು ಇದು ನನ್ನ ಪರ್ಸ್ನಲ್ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್ ಆಗಲಿ, ನಂದಾಗಲಿ, ನಮ್ಮ ಗುರುಗಳದಾಗಲಿ ಅಲ್ಲ. ಈ ವಿಚಾರದ ಮೇಲೆ ಎಲ್ಲ ಲುಪ್ತವಾಗಿರುವಂಥ ವೇದಗಳನ್ನು ಮತ್ತೆ ಇಷ್ಟು ಅದ್ಭುತವಾದ ಸತ್ಯ ಜ್ಞಾನವನ್ನು ಬೆಳಕಿಗೆ ತಂದಿರೋ ಒಂದು ಕ್ರೆಡಿಟ್ ಏನಾದರೂ ಇದ್ದರೆ ಅದು ದಯಾನಂದ ಸರಸ್ವತಿಯವರಿಗೆ ಹೋಗುತ್ತೆ. ಇವತ್ತಿನ ವಿಚಾರಗಳಲ್ಲಿ ಸಪರ್ಯಗಾತ್ ಅನ್ನುವಂಥ ಮಂತ್ರನ ಮುಂದೆ ಹೇಳ್ತಾ ಗುರುಗಳು ಆತ್ಮಕ್ಕೆ ಲಿಂಗ ಇಲ್ಲ ಅಂದಮೇಲೆ ಭಗವಂತನಿಗೆ ಲಿಂಗ ಇರೋದಕ್ಕೆ ಸಾಧ್ಯನಾ? ಸಹಜವಾಗಿ ನಾವು ಯೋಚನೆ ಮಾಡಬೇಕು. ಆತ್ಮದ ಲೆವೆಲಲ್ಲೇ ಹೆಣ್ಣು ಗಂಡು ಅಂತ ಮಾತಾಡಿದ್ರೆ ಎಷ್ಟು ಕ್ಷುಲ್ಲಕ ಅದು. ಹೆಣ್ಣು ಗಂಡು ಅನ್ನೋ ಭೇದ ಇರೋದು ಆಧ್ಯಾತ್ಮದ ಲೆವೆಲ್ಗೆ ಕೆಲಸಕ್ಕೆ ಬರಲ್ಲ ಅಂತ ನಾವು ಮಾತಾಡ್ತಾ ಇರ್ತೀವಿ. ಆತ್ಮಗಳಿಗೆ, ನಮ್ಮ ಜೀವಾತ್ಮರಿಗೆ ಇಷ್ಟೊಂದಿರೋವಾಗ ಆ ಭಗವಂತನನ್ನು ನಾವು ಶರೀರ ಪಡೆದಿದ್ದಾನೆ ಅಂದಮೇಲೆ ಅಲ್ಲಿ ಹೆಣ್ಣು ಗಂಡು ಬರುತ್ತೆ ಅಲ್ವಾ. ಶರೀರಕ್ಕೆ ಲಿಂಗ ಇರುತ್ತೆ ಅಂದಮೇಲೆ ಆ ಭಗವತ್ ಶಕ್ತಿಗೂ ಲಿಂಗ ಬರುತ್ತೆ. ಭಗವಂತನನ್ನು ನಾವು ಲಿಂಗದಲ್ಲಿ ನೋಡೋಕ್ಕೆ ಸಾಧ್ಯನಾ? ಅದಕ್ಕೆ ಹೆಣ್ಣು ಗಂಡು ಅಂತ ಭೇದ ಮಾಡೋಕ್ಕೆ ಸಾಧ್ಯನಾ? ಅದು ಎಷ್ಟು ಅಗಾಧ ಶಕ್ತಿ. ಹಾಗಾಗಿ ಕುದುರೆ ಅಷ್ಟು ದೊಡ್ಡದಾಗಿ, ಅಷ್ಟು ಅಗಾಧವಾಗಿ ಕತ್ತೆ ಮುಂದೆ ಕಾಣಿಸುತ್ತೆ. ಆದ್ರೂ ಅವರು ಅದೆಲ್ಲ ಸವಾರಿ ಮಾಡೋಕ್ಕಾಗಲ್ಲ, ಅದನ್ನು ಒಪ್ಪೋಕ್ಕಾಗಲ್ಲ, ಅದು ಕುದುರೆ ಅಲ್ಲ ಅಂತ ಹೇಳಿಬಿಟ್ಟು ಕತ್ತೇನೆ ಕುದುರೆ ಅಂದ್ಕೊಂಡು ಬದುಕ್ತಾ ಇದ್ದಾರೆ. ಸತ್ಯಕ್ಕೂ ಸುಳ್ಳಿಗೂ ಇರುವಂಥ ವ್ಯತ್ಯಾಸ ಇದು. ಹಾಗಾಗಿ ಪ್ರತಿ ಸಾರಿ ಹೇಳುವಾಗ ನಾನು ಇದನ್ನು ಹೇಳ್ತಾನೆ ಇರ್ತೀನಿ, ಯಾರು ಏನೇ ಹೇಳಿದ್ರು ನಮಗಾದ ಒಂದು ಜ್ಞಾನ ಅಂತ ಇರುತ್ತಲ್ಲ, ಅದು ಕೆಲಸ ಮಾಡುತ್ತೆ ಪ್ರತಿಯೊಬ್ಬರಲ್ಲೂ. ಅದಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳಿದ್ದು. ಅದನ್ನು ಅಂತಃಕರಣದಲ್ಲಿ ನಾವು ಪ್ರತಿಯೊಂದನ್ನು ನೋಡ್ತಾ ಹೋದರೆ ನಮಗೆ ಸಾಕ್ಷಾತ್ಕಾರ ಆಗತ್ತೆ, ನಮಗೆ ಅರ್ಥ ಆಗತ್ತೆ. ಆ ಊರಿನ ಜನ ಆ ಒಂದು ಪ್ರಯತ್ನನೂ ಮಾಡಲ್ಲ. ಇವನೇನೋ ಹೇಳ್ತಾ ಇದ್ದಾನೆ, ಇವನು ಇದಕ್ಕಿಂತ ಒಂದು ಸುಂದರವಾಗಿರುವಂಥ, ಎತ್ತರವಾಗಿರುವಂಥ, ತುಂಬ ಚೆನ್ನಾಗಿ ಕಾಣುವಂಥ, ಜಾಸ್ತಿ ಸ್ಪೀಡಾಗಿ ಓಡೋವಂಥ ಒಂದು ಪ್ರಾಣಿನ ತೋರಿಸ್ತಾ ಇದ್ದಾನಂದರೆ ಏನು ಇರಬಹುದು ನೋಡೋಣ ಅಂತ ಆ ಊರಲ್ಲಿ ಒಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡೋದಿಲ್ಲ.
ಆ ಒಂದು ಅಂತಃಕರಣದಲ್ಲಿ ಅವ್ರಿಗೆ ಆ ಪ್ರೇರಣೆ ಆಗಿದ್ದಿದ್ರೆ ಕುದುರೆ ಯಾವುದು ಕತ್ತೆ ಯಾವುದು ಅನ್ನೋ ವ್ಯತ್ಯಾಸನ ಕಂಡುಹಿಡಿತಾ ಇದ್ರು, ಅರ್ಥ ಮಾಡ್ಕೊಳ್ತಾ ಇದ್ರು. ಅದು ಆಗದೆ ಇರೋದಕ್ಕೇನೆ ಹೀಗಾಗಿರೋದು. ಅದು ಆಗದೆ ಇರೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಹೇಳಿಬಿಟ್ಟ, ನಾವು ಅದರಿಂದ ಇದನ್ನೇ ಕತ್ತೆ ಅನ್ಕೊಂಡು ಬದುಕ್ತಾ ಇದ್ದೀವಿ, ನಾವು ಹಾಳಾಗ್ಬಿಟ್ವಿ, ಜೀವನ ಇಷ್ಟೆಲ್ಲ ಹಾಳು ಮಾಡ್ಕೊಂಡ್ಬಿಟ್ವಿ ಅನ್ನೋದಕ್ಕೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ವಿಚಾರನೂ ನಮ್ಮ ಒಳಗಡೆ ನಮ್ಮ ಅಂತಃಕರಣದಲ್ಲೇ ಪ್ರೇರಣೆ ಆಗೋದ್ರಿಂದ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅಂತ ಮುಂದೆ ಮುಂದೆ ಬರೋ ಕ್ಲಾಸ್ಗಳಲ್ಲಿ ಗುರುಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ಹೆಚ್ಚು ತಡ ಮಾಡದೆ ಪಾಠ ಕೇಳೋಣ. ಮುಂದಿದ್ದು ಕವಿಹಿ ಅಂತ. ಕವಿಹಿ ಅಂತಂದರೆ ರೂಢಿಯಲ್ಲಿ ನಮ್ಗೆ ಅರ್ಥ ಇರ್ತಕ್ಕಂಥ ಅದು ಪೊಯೆಟ್ ಅಂತ. ಕವಿ ಕವನಗಳನ್ನು ಬರಿತಕ್ಕಂಥವನು, ಒಂದೊಂದ್ಸಲ ಕಥೆ ಬರಿತಕ್ಕಂಥವ್ರನ್ನೇ ಕವಿಗಳು ಸಾಹಿತಿಗಳು ಹೀಗೆಲ್ಲ ಕರೆಯೋದು. ಇಲ್ಲಿ ಭಗವಂತನೂ ಕೂಡ ಒಬ್ಬ ಶ್ರೇಷ್ಠ ಕವಿ, ಪೊಯೆಟ್ ಅನ್ನೋ ಅರ್ಥದಲ್ಲ, ಆದರೆ ಸದುಪದೇಶಗಳನ್ನು ನೀಡಿರುವವನು ಅನ್ನೋ ಅರ್ಥದಲ್ಲಿ. ಯಾಕೆಂದರೆ ಕವಿ ಎನ್ನುವ ಶಬ್ದಕ್ಕೆ ಮೂಲ ಧಾತು ಬಂದು ಕು ಶಬ್ದನೆ ಅಂತ. ಕು ಶಬ್ದನೆ, ಶಬ್ದವನ್ನು ಉಂಟು ಮಾಡಿರ್ತಕ್ಕಂತಹದ್ದು, ಉಪದೇಶಗಳನ್ನು ನೀಡಿರ್ತಕ್ಕಂಥದ್ದು ಅಂತ ಅರ್ಥ. ಶ್ರೇಷ್ಠವಾದಂತಹ ಉಪದೇಶಗಳನ್ನು ಯಾವ ಶಕ್ತಿಯು ನೀಡಿದೆಯೋ ಅಂತಹ ಸದುಪದೇಶಕ ಶಕ್ತಿಯ ಹೆಸರು ಕವಿಹಿ. ಮತ್ತಲ್ಲೂ ಹುಷಾರಾಗಿರಬೇಕು. ಈ ರೀತಿಯಾದಂತಹ ವಿಚಾರವನ್ನು ಹೇಳುವುದಕ್ಕೆ, ತಿಳಿಸುವುದಕ್ಕೆ ಆ ಶಕ್ತಿಗೆ ನಮಗೆ ಬೇಕಾದ ಹಾಗೆ ಬಾಯಿ, ಗಂಟ್ಲು, ಶರೀರ ಬೇಕಾಗಿಲ್ಲ. ಅದು ಬೇಕು ಅಂದರೆ ಅದರ ಮೇಲೆ ಅದು ಡಿಪೆಂಡ್ ಆದ ಹಾಗಾಯಿತು, ಅವಲಂಬಿತವಾದ ಹಾಗಾಯಿತು. ಹಾಗೇನಿಲ್ಲ, ಅದು ಎಲ್ಲ ಕಡೆಯೂ ಇದೆ. ನಮ್ಮ ಆಲೋಚನೆ ಮಾಡುವ ಕೇಂದ್ರದಲ್ಲೂ ಕೂಡ ಆ ಶಕ್ತಿ ಇದೆ. ಇಲ್ಲೇ ನಮಗೆ ಆ ವಿಚಾರವನ್ನು ಅದು ಜಾಗೃತಗೊಳಿಸುತ್ತೆ. ಇಲ್ಲಿ ಓ ಹೀಗೆಲ್ಲ ಮಾಡಬೇಕು ಅಂತ ಫ್ಲ್ಯಾಶ್ ಆಗುತ್ತೆ. ಆ ಫ್ಲ್ಯಾಶ್ಗೆ ಯಾರು ಕಾರಣ, ಪ್ರೇರಣೆ ಕೊಟ್ಟಿದ್ಯಾರೋ? ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ವಿಶ್ವಚೇತನ ಶಕ್ತಿ ಎದುರಿಗೆ ಬಂದು ಒಬ್ಬ ವ್ಯಕ್ತಿ ತರಹ, ನೋಡು ನೀನು ಈ ರೀತಿಯಲ್ಲಿ ಮಾಡಬೇಕು, ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಶರೀರ, ಇಂದ್ರಿಯ, ಮನಸ್ಸುಗಳ ಮೂಲಕ ಹೇಳುವಂಥದ್ದಲ್ಲ ಇದು. ನಮ್ಮ ಅಂತರಂಗದಲ್ಲಿಯೂ ಅದು ಇರುವುದರಿಂದ, ನಾವು ಆಲೋಚನೆ ಮಾಡ್ತಕ್ಕಂಥ ಸ್ಥಳದಲ್ಲಿಯೂ ಕೂಡ ಅದು ಇರುವುದರಿಂದ ಅಲ್ಲೇ ನಮಗೆ ಫ್ಲ್ಯಾಶ್ ಆಗ್ತಕ್ಕಂಥ ರೀತಿಯಲ್ಲಿ ಮಾಡುವಂಥ ಶಕ್ತಿ ಏನಿದೆ, ಅಂತರ್ಧ್ವನಿ ಅಂತ ನಾವೇನು ಕರಿತೀವಿ, ಆ ಅಂತರ್ಧ್ವನಿಯೇ ಆ ವಿಶ್ವಚೇತನ ಶಕ್ತಿ ಕವಿಹಿ. ಕವಿಹಿ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಅಂತರಂಗದಲ್ಲಿ ಸದುಪದೇಶವನ್ನು ಮಾಡುವಂತಹ ಅಂತ, ಹೊರಗಿಂದಲ್ಲ ಒಳಗೇನೇನೆ. ಮನೀಷಿ ಅಂತ ಮುಂದಿನ ಕವಿಹಿ ಮನೀಷಿ ಅಂತ. ಮನೀಷಿ ಅಂತಂದರೆ ಜ್ಞಾನಪೂರ್ವಕವಾದ ಇಚ್ಛೆಗಳನ್ನುಳ್ಳ ಅಂತ. ಜ್ಞಾನಪೂರ್ವಕವಾದ ಇಚ್ಛೆ. ಭಗವಂತನು ಸರ್ವಜ್ಞ ಗೊತ್ತಿದೆ, ಭಗವಂತನು ಸರ್ವವ್ಯಾಪಿ, ಸರ್ವಶಕ್ತ, ಅಪಾಪವಿದ್ಧ, ಆತನಿಗೆ ಯಾವುದೇ ಪಾಪಗಳು ಸೋಕೋ ಹಾಕಿಲ್ಲ. ಹಾಗೆ ಭಗವಂತನ ಯಾವುದಾದ್ರೂ ಒಂದು ಇಚ್ಛೆ ಇದ್ದರೆ ಅದೇನಾಗಿರಬೇಕು, ಶುದ್ಧವಾಗಿ ಇರಬೇಕು ಅಂತ. ಮತ್ತು ಅದು ಸರ್ವಜ್ಞನಾದ ಭಗವಂತನಿಂದ ಆಗಿರುವುದರಿಂದ ಅದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಇಚ್ಛೆಯೇ ಆಗಿರಬೇಕು. ಅದೇನು ಇಚ್ಛೆ, ಅದು ಮುಂದಕ್ಕೆ ನೋಡೋಣ. ಕವಿಹಿ ಮನೀಷಿ ಸ್ವಯಂಭೂಹು ಅಂತ. ಸ್ವಯಂಭೂಹು ಅಂತಂದರೆ ಅದು ತನ್ನ ಅಸ್ತಿತ್ವಕ್ಕೆ ತಾನೇ ಕಾರಣವಾಗಿದೆ, ಇನ್ನೊಂದರ ಸಹಾಯ ಇಲ್ಲ ಅದಕ್ಕೆ. ನಮ್ಮ ಅಸ್ತಿತ್ವಕ್ಕೆ ನಮಗೆ 10 ಸಪೋರ್ಟ್ಗಳು ಬೇಕು. ಏನು ಸರ್, ಏನೋ ಸಪೋರ್ಟ್ಗಳಿಗೆ ಕೂತಿದ್ದೀವಲ್ಲ ಅಂತ ನಾವು ಅನ್ಕೋತೀವಿ. ಸ್ವಲ್ಪ ಆಲೋಚನೆ ಮಾಡಿ. ನಾವಿಷ್ಟು ಕೂತ್ಕೊಳ್ಳೋದಕ್ಕೆ ಕೆಳಗಡೆ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡೋದು ಬಿಟ್ಬಿಟ್ರೆ ನಾವೆಲ್ಲ ಏನಾಗಿರ್ತೀವಿ ಗೊತ್ತಾ, ಈ ಗಾಳಿಯಲ್ಲಿ ಹಾರಾಡ್ತಾ ಇರ್ತೀವಿ, ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅದು ಒಂದೇ ಅಲ್ಲ, ನಮ್ಮ ಎಡ ಬಲ ಮೇಲೆ ಹಿಂದೆ ಮುಂದೆ ಏನು ಗಾಳಿಯ ಒತ್ತಡ ಇದೆ, ಆ ಗಾಳಿಯ ಒತ್ತಡ ಸಮಸ್ಥಿತಿಯಲ್ಲಿ ಇರೋದನ್ನ ನಾವು ಹೀಗೆ ಕೂತ್ಕೊಳ್ಳೋಕೆ ಸಾಧ್ಯ ಇದೆ. ಈ ಕಡೆ ಒತ್ತಡ ಜಾಸ್ತಿ ಇದೆ, ಹಿಂಗಾಗ್ಬಿಡ್ತೀವಿ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನೆಟ್ಟಿಗೆ. ಮೇಲಿನ ಒತ್ತಡ ಜಾಸ್ತಿ ಆಗಿದ್ದರೆ ಕುಗ್ಗುತ್ತಾ ಇದ್ವಿ, ಹಿಂದ್ಗಡೆ ಜಾಸ್ತಿ ಇರೋ ಮುಂದಕ್ಕೆ ಮುಗುರಿಸ್ತಾ ಇದ್ವಿ. ಆದರೆ ಈ ಎಲ್ಲ ಗಾಳಿಯ ಒತ್ತಡ ಏನಾಗಿದೆ ಮತ್ತು ಗುರುತ್ವಾಕರ್ಷಣ ಶಕ್ತಿ ಏನಿದೆ ಎಲ್ಲವೂ ಕೂಡ ಒಂದು ಸಮಸ್ಥಿತಿಯಲ್ಲಿ ಇರೋದರಿಂದ ನಾವು ಕೂತಿದ್ದೇವೆ, ಸ್ವಯಂಭೂಗಳಲ್ಲ ನಾವು. ಎಲ್ಲದರ ಸಹಾಯ ಇರೋದ್ರಿಂದ ಇದ್ದೇವೆ, ಕೂತಿದ್ದೇವೆ. ಇದರಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಆದರೂ ಕೂಡ ನಾವು ಇರೋದಕ್ಕೆ ಸಾಧ್ಯ ಇಲ್ಲ, ವ್ಯತ್ಯಾಸಗಳಾಗ್ಬಿಡುತ್ತೆ. ಆದರೆ ಆ ಭಗವತ್ ಶಕ್ತಿ ಎನ್ನುವಂಥದ್ದೇನಿದೆ, ಆ ಸರ್ವವ್ಯಾಪಕ ಶಕ್ತಿ ಏನಿದೆ, ನಿರಾಕಾರ ಶಕ್ತಿ ಏನಿದೆ, ವಿಶ್ವಚೇತನ ಶಕ್ತಿ ಏನಿದೆ, ಅದು ಸ್ವಯಂಭೂ. ಅದರ ಅಸ್ತಿತ್ವಕ್ಕೆ ಅದಷ್ಟೇ ಕಾರಣ, ಇನ್ಯಾವುದರ ಮೇಲೂ ಅದು ಅವಲಂಬಿತವಾಗಿಲ್ಲ. ಇದನ್ನು ಹಿಂದೆಲ್ಲ ಬಹಳ ಸಲ ಹೇಳಿದ್ದಾಗಿತ್ತು. ಸರ್ವಶಕ್ತ ಅನ್ನುವಾಗ ಇದೇ ಡೆಫಿನೇಷನ್ ಬಂದಿದೆ. ಸ್ವಯಂಭೂ ಮತ್ತು ಸರ್ವಶಕ್ತ ಎರಡು ಒಂದೇ. ಪರಿಭೂಹು
ಪರಿ ಅಗಾತ್ ಅಂತ ಏನು ಹೇಳ್ತೋ ಅದೇ ಅರ್ಥ ಪರಿಭೂಹು. ಭೂಹು ಅಂತೇಳಿ ಇರ್ತಕ್ಕಂತಹದ್ದು, ಪರಿ ಅಂದರೆ ಎಲ್ಲೆಡೆಯೂ ಇರತಕ್ಕಂತಹದ್ದು. ಅರ್ಥ ಏನು? ಸರ್ವವ್ಯಾಪಿ ಅಂತ. ಸ್ವಯಂಭೂಹು ಪರಿಭೂಹು. ಇನ್ನು ಕೊನೆ ಮಾತೇನು ಹೇಳ್ತೆ ಅಂದರೆ ಯಾಥಾ ತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಸಮಾಭ್ಯ ಅಂತಂದರೆ ಪ್ರಜೆಗಳು ಅಂತ. ಸಮಾಭ್ಯ ಅಂತಾರೆ ಅಣುಚೇತನರು ಅಂತ ಅರ್ಥ. ಯಾರು? ನಾವೆಲ್ಲರೂ ಕೂಡ. ಈ ಅಣುಚೇತನರು ಏನಿದ್ದಾರೆ ಸಮಾಭ್ಯ, ಇವರು ಎಂಥವರು? ಶಾಶ್ವತೀಭ್ಯ ಸಮಾಭ್ಯ. ಈ ಅಣುಚೇತನರಿಗೆ ಅಂತ್ಯ ಇಲ್ಲ, ಈ ಅಣುಚೇತನರಿಗೆ ಆದಿಯೂ ಇಲ್ಲ. ಅದು ನಾವು ನೋಡಿದ್ವಿ. ನಾವು ಅನಾದಿ ಅನಂತ 3 ಅಸ್ತಿತ್ವಗಳು. ಒಂದು ವಿಶ್ವಚೇತನ, ಒಂದು ಅಣುಚೇತನ, ಒಂದು ಮೂಲ ಪ್ರಕೃತಿ ಏನಿದೆ, ಈ 3 ಕೂಡ ಅನಾದಿ ಅನಂತ ಅನ್ನೋ ವಿಚಾರ ನಾವು ನೋಡಿದ್ವಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಈ ಅಣುಚೇತನವೂ ಕೂಡ ಶಾಶ್ವತೀಭ್ಯ, ಶಾಶ್ವತವಾಗಿ ಇರತಕ್ಕಂಥ ಯಾವ ಈ ಅಣುಚೇತರಿದ್ದಾರೆ ಆ ಅಣುಚೇತನರಿಗಾಗಿ ವ್ಯದಧಾತ್ ತಿಳಿಸಿಕೊಟ್ಟಿದೆ. ಏನನ್ನು ತಿಳಿಸಿಕೊಟ್ಟಿದೆ? ಯಾಥಾ ತಥ್ಯತೋ ಅರ್ಥಾನ್. ಯಥಾ ತಥ, ಯಾವ ರೀತಿ ಇದೆಯೋ ಅದೇ ರೀತಿ ತಿಳಿಯಬೇಕಾದ ವಿಚಾರಗಳನ್ನು ತಿಳಿಸಿಕೊಟ್ಟಿದೆ. ಯಾವುದರ ಮೂಲಕ? ವೇದಗಳ ಮೂಲಕ. ಹಾಗಾಗಿ ನಾವು ವೇದ ಅಂತಂದರೆ ಭಗವಂತನ ವಾಣಿ, ಭಗವಂತನು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅರಿವು, ಹೀಗೆಲ್ಲ ನಾವು ಯೋಚನೆ ಮಾಡ್ತಕ್ಕಂಥದ್ದು. ಮತ್ತು ಈ ವೇದಗಳಲ್ಲಿರ್ತಕ್ಕಂಥ ಯಾವ ವಿಶೇಷತೆಗಳಿದೆ ಆ ವಿಶೇಷತೆಗಳು ವೇದವಲ್ಲದ ಯಾವುದೇ ಜ್ಞಾನ ಭಂಡಾರದಲ್ಲೂ ಇಲ್ಲ. ನಂಬಬೇಕಾ? ನಂಬಬೇಕಾದ ಅವಶ್ಯಕತೆ ಇಲ್ಲ. ನಾವು ಮೊದಲನೇ ದಿವಸದಿಂದ ಹೇಳ್ತಾ ಇರೋದು ನೀವು ನಂಬೇಡಿ ಅಂತಾನೆ. ವಿಮರ್ಶೆ ಮಾಡಿ, ವಿಮರ್ಶೆ ಮಾಡಿ ಹೌದಾದರೆ ಸ್ವೀಕರಿಸಿ. ಇಷ್ಟು ವೈಜ್ಞಾನಿಕವಾಗಿ ವಿಮರ್ಶೆ ಮಾಡೋಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ವಿಚಾರ ಹೇಳ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ವೇದ ಮಾತ್ರ. ಮತ್ತು ಯಾರಿಗೆ ಕೊಟ್ಟಿದ್ದು? ಸಕಲ ಅಣುಚೇತರಿಗೆ. ಸಮಾಭ್ಯ ಅಂತಾರೆ ಅಣುಚೇತನರಿಗೆ. ಈ ಜಾತಿಯವರಿಗುಂಟು, ಈ ಜಾತಿಯವರಿಗಿಲ್ಲ, ಗಂಡಸರಿಗುಂಟು, ಹೆಂಗಸರಿಗಿಲ್ಲ, ಆ ಥರದ್ದೇನು ಭೇದ ಭಾವ ಇಲ್ವಲ್ಲ. ಗಂಡಸು ಹೆಂಗಸು ಅನ್ನೋದು ಕೂಡ ನಿನ್ನೆ ನಾವು ವಿಮರ್ಶೆ ಮಾಡಿದ ಹಾಗೆ ಅದು ಶರೀರ ಧರ್ಮ ಅಷ್ಟೇ. ನಿನ್ನೆ ಅಣುಚೇತನದ ಹಂತಕ್ಕೆ ನಾವು ಹೋಗಿ ನೋಡಿದಾಗ ಅಲ್ಲಿ ಗಂಡು ಆತ್ಮ, ಹೆಣ್ಣು ಆತ್ಮ, ಗಂಡು ಅಣುಚೇತನ, ಹೆಣ್ಣು ಅಣುಚೇತನ ಅನ್ನುವಂಥದ್ದಿಲ್ಲ. ಅದು ನಾವು ವ್ಯವಹರಿಸುವ ರೀತಿ. ಗಂಡು ಶರೀರದಲ್ಲಿ ಒಂದು ಅಣುಚೇತನ ಇದ್ದರೆ ಅದನ್ನ ಗಂಡು ಅನ್ನೋ ರೀತಿ ವ್ಯವಹಾರ ಮಾಡ್ತೇವೆ, ಹೆಣ್ಣು ಶರೀರದಲ್ಲಿದ್ದರೆ ಹೆಣ್ಣು ಅಂತ ವ್ಯವಹಾರ ಮಾಡ್ತೇವೆ. ಆದರೆ ಅಣುಚೇತನವು ಗಂಡು ಅಲ್ಲ, ಹೆಣ್ಣು ಅಲ್ಲ. ಹಾಗಾಗಿ ಸಮಾಭ್ಯ ಅಂತಂದರೆ ಸಕಲ ಅಣುಚೇತನರಿಗೆ. ಅದು ಎಂಥದ್ದು? ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಅನಂತವಾಗಿರತಕ್ಕಂತಹ ಈ ಅಣುಚೇತನರಿಗೆ ಯಾಥಾ ತಥ್ಯತೋ ಅರ್ಥಾನ್, ಇದ್ದದ್ದ ವಿಚಾರವನ್ನು ಇದ್ದಂತೆ ತಿಳಿಸಿಕೊಡ್ತಿರ್ತಕ್ಕಂಥ ವ್ಯದಧಾತ್, ಆ ಶಕ್ತಿ ಏನಿದೆ ಅದು ಎಲ್ಲ ಕಡೆಯೂ ಸರ್ವವ್ಯಾಪಿಯಾಗಿದೆ, ಸರ್ವಶಕ್ತವಾಗಿದೆ, ಶುದ್ಧವಾಗಿದೆ, ಅಕಾಯ ನಿರಾಕಾರವಾಗಿದೆ, ಪಾಪಗಳಿಂದ ಸ್ಪರ್ಶಿಸಲ್ಪಡುವಂತಹದ್ದಲ್ಲ, ಅದಕ್ಕೆ ನರನಾಡಿಗಳಿಲ್ಲ, ಅದು ಸದುಪದೇಶಗಳನ್ನು ನೀಡುತ್ತೆ. ಹೀಗೆ ಅದರದೆಲ್ಲ ವಿಚಾರವನ್ನು ಈ ಮಂತ್ರದಲ್ಲಿ ಹೇಳಿದ್ದಾರೆ. ಇದು ಯಜುರ್ವೇದದ 40ನೇ ಅಧ್ಯಾಯದ 8ನೇ ಮಂತ್ರ. ಬೇಕಿದ್ರೆ ಇದನ್ನು ಈಶಾವಾಸ್ಯೋಪನಿಷತ್ತಿನ ಅಂತ ಬೇಕಾದ್ರೆ ನೋಡ್ಕೋಬಹುದು. ಆದರೆ ಪ್ರಮಾಣದ ದೃಷ್ಟಿಯಿಂದ ಉಪನಿಷತ್ತಿಗಿಂತ ವೇದಗಳಿಗೆ ಹೆಚ್ಚಿನ ಸ್ಥಾನ ಇರೋದರಿಂದ ಇದನ್ನು ಯಜುರ್ವೇದದ 40ನೇ ಅಧ್ಯಾಯ ಅಂತ ನೋಡುವುದೇ ಸೇಫ್, ಶ್ರೇಷ್ಠ. ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೂ 2-3 ಸಲ ನಾನು ಇದನ್ನು ಹೇಳಿದೆ. ಜೀವಾತ್ಮ ಏನಿದ್ದಾರೆ ಅಥವಾ ಅಣುಚೇತನರು ಏನಿದ್ದಾರೆ ಇವರು ಗಂಡು ಅಲ್ಲ, ಹೆಣ್ಣು ಅಲ್ಲ. ಅವರು ಯಾವ ಶರೀರದೊಳಗೆ ವ್ಯಾಪಿಸಿಕೊಂಡಿರುತ್ತಾರೋ, ಯಾವ ಶರೀರವನ್ನು ಆಶ್ರಯಿಸಿರುತ್ತಾರೋ ಅದರ ಆಧಾರದ ಮೇಲೆ ಅವರನ್ನು ಗಂಡು ಅಂತೀವಿ ಅಥವಾ ಹೆಣ್ಣು ಅಂತೀವಿ, ಹೆಣ್ಣು ಅಂತೀವಿ, ಗಂಡು ಅಂತೀವಿ ಅಷ್ಟೇ. ಆದರೆ ಅದಕ್ಕೆ ಅದರದೇ ಆದಂಥ ಪ್ರತ್ಯೇಕವಾದ ಲಿಂಗ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಲಿಂಗ ವ್ಯವಸ್ಥೆ ಬರ್ತಕ್ಕಂತಹದ್ದು ಶರೀರದ ಹಂತದಲ್ಲಿ ಮಾತ್ರ. ಶರೀರದ ರಚನೆಯನ್ನು ಪಕ್ಕಕ್ಕಿಟ್ಟು ಈಗ ಇದು ಗಂಡೋ ಹೆಣ್ಣೋ ಹೇಳಿದರೆ ಏನು ಹೇಳೋಣ? ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಕೇವಲ ಭೌತಿಕವಾಗಿರ್ತಕ್ಕಂತಹ, ಕೇವಲ ಶಾರೀರಿಕವಾಗಿರ್ತಕ್ಕಂತಹ ಹಂತವೇ ಹೊರತು ಅಲ್ಲಿಂದ ಅಣುಚೇತನದ ಹಂತಕ್ಕೆ ನಾವು ಬಂದಾಗ, ಅಲ್ಲಿಂದ ಆಧ್ಯಾತ್ಮಿಕ ಹಂತಕ್ಕೆ ನಾವು ಬಂದಾಗ ಇದು ಯಾವುದು ಕೆಲಸ ಮಾಡೋದಿಲ್ಲ. ಮಾಡಿದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಆ ರೀತಿ ಕೆಲಸ ಮಾಡುವವರು ಇನ್ನು ಶರೀರದ ಹಂತದಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಅಣುಚೇತನ, ವಿಶ್ವಚೇತನ, ಆಧ್ಯಾತ್ಮದ ಹಂತಕ್ಕೆ ಬಂದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಾನು ಗಂಡಸು, ನೀವು ಹೆಂಗಸರು ಕೇಳ್ಕೊಂಬಿದ್ದಿರಬೇಕು ಅಂತ ಯಾರಾದರೂ ಹೇಳಿದ್ರು ಅಂತಂದರೆ ದಯವಿಟ್ಟು ಕ್ಷಮಿಸಿ, ಅವರು ಆಧ್ಯಾತ್ಮಿಕವಾಗಿ ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿ ಇದ್ದಾರೆ. ಈ ಶರೀರದಲ್ಲಿದೆಯಾ ಗಂಡಪ್ಪ, ನೀನು ಹೆಣ್ಣು ಶರೀರದಲ್ಲಿದ್ದರೆ ನೀನೇ ಆಗ್ತಿದ್ದೆ, ನೀನು ಹೆಣ್ಣೆ ಆಗ್ತಾ ಇದ್ದೆ. ವೇದಗಳ ಅಧ್ಯಯನ ಗಂಡಸರಿಗೆ ಮಾತ್ರ, ಹೆಂಗಸರಿಗಿಲ್ಲ. ಯಾರೇ ಹೇಳಿದರೂ ಕೂಡ ಅವರು ಯಾವ ಹಂತದಲ್ಲಿದ್ದಾರೆ?
ಶರೀರದ ಹಂತದಲ್ಲಿದ್ದಾರೆ ಅಷ್ಟೇನೇನೆ. ಅಲ್ಲಿಂದ ಮುಂದಕ್ಕೆ ಚೇತನದ ಹಂತಕ್ಕಾಗಲಿ ಅಥವಾ ಆಧ್ಯಾತ್ಮಿಕ ಹಂತಕ್ಕಾಗಲಿ ಬರಲೇ ಇಲ್ಲ. ಯಾರೇ ಆಗಿರಬಹುದು. ವೇದಗಳು ಬಹಳ ಸ್ಪಷ್ಟ ಹೇಳಿದೆ, ವೇದಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದ ಈ ಮಾತು ಹೇಳ್ತಾ ಇರೋದು. ವಿಶ್ವಚೇತನಕ್ಕಿಂತ ಹಿರಿದಾದವರು ಯಾರೂ ಇಲ್ಲ. ನಾವೆಲ್ಲರೂ ಆ ವಿಶ್ವಚೇತನದ ಅಧೀನದಲ್ಲಿ ಇರ್ತಕ್ಕಂಥವ್ರು. ಹಾಗೆ ಆ ವಿಶ್ವಚೇತನ ಶಕ್ತಿ ಏನು ವಿಚಾರವನ್ನು ತಿಳಿಸ್ಕೊಂಡಿದೆ ಅದಕ್ಕೆ ಹೊಂದಿದಂತೆ ನಮ್ಮ ಆಚಾರ ವಿಚಾರಗಳಿರಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ನಮ್ಮ ಆಚಾರ ವಿಚಾರಗಳಿದ್ದರೆ ಅದಕ್ಕೆ ಸಿಗ್ತಕ್ಕಂಥ ಪನಿಷ್ಮೆಂಟನ್ನು ನಾವು ಅನುಭವಿಸಬೇಕು. ಜವಾಬ್ದಾರಿ ಯಾರ್ದು? ನಮ್ಮದೇ. ಸ್ವಯಂಕೃತ ಅಪರಾಧ, ಯಾರನ್ನು ಅನ್ನೋ ಹಾಗಿಲ್ಲ. ಆ ವಿಶ್ವಚೇತನ ಶಕ್ತಿ ನಮಗೆ ಏನು ಮಾರ್ಗದರ್ಶನ ಕೊಟ್ಟಿದೆ, ಏನು ಯಾಥಾತಥ್ಯತೋ ಅರ್ಥಾನ್, ಯಥಾ ರೀತಿಯಲ್ಲಿ ಇರತಕ್ಕಂಥ ಯಥಾವತ್ತಾಗಿರ್ತಕ್ಕಂಥ ಯಾವ ಜ್ಞಾನವನ್ನು ಕೊಟ್ಟಿದೆಯೋ ಅದನ್ನು ಅನುಸರಿಸಿ ನಮ್ಮ ವಿಚಾರ ಚಿಂತನೆ ವ್ಯವಹಾರಗಳಿದ್ದರೆ ಅತ್ಯುತ್ತಮ. ನೋಡಿ, ಅರ್ಥ ಆಗುತ್ತೆ, ಏನು ಕಷ್ಟ ಇಲ್ಲ. ಈ ಹುಡುಗ ಇದನ್ನು ನಿಂತಿಟ್ಕೊಂಡೆ, ಎಷ್ಟು ವಯಸ್ಸು ಅಂತೀವಿ ನಾವು ಅವನಿಗೆ. ಎಷ್ಟೋ ಮರೆ ವಯಸ್ಸೆಷ್ಟು? 9. ನನಗೆ 53 ಆಯಿತು ಅಂತ ನಾನು ಅಂತೀನಿ. ಈ 9, 53 ಆಗಿದ್ದು ಯಾವುದಕ್ಕೆ ಯೋಚನೆ ಮಾಡಿ ಒಂದು ಸ್ವಲ್ಪ. ಆತ್ಮನಿಗೋ ಶರೀರಕ್ಕೋ? ಶರೀರ ಅಲ್ವಾ? ಆತ್ಮನಿಗೆ ಎಷ್ಟು ವಯಸ್ಸಾಯ್ತು ಯಾರಿಗೆ ಗೊತ್ತು? ನಮಗೆ ಎಷ್ಟು ಜನ್ಮಗಳು ಎತ್ತು ಬಂದಿದೆಯೋ, ಅದಕ್ಕೆ ಎಷ್ಟು ಸಹಸ್ರಾರು ವರ್ಷಗಳ ವಯಸ್ಸಾಗಿದೆಯೋ, ಈ ಆತ್ಮಕ್ಕೆ ಎಷ್ಟು ಸಹಸ್ರಾರು ವರ್ಷಗಳಾಗಿದೆಯೋ ಗೊತ್ತೇ ಇಲ್ಲ. ನೀನು ಚಿಕ್ಕವನು ಅಂತ ಯಾರಾನ ಅಂದರೆ ಅವರ ಬುದ್ಧಿಮಟ್ಟ ಕಡಿಮೆ ಅಂತ. ಯಾಕೆಂದರೆ ಅವ್ರಿಗೇನು ನೋಡ್ತಾ ಇದ್ದಾರೆ? ಶರೀರ ನೋಡ್ತಾ ಇದ್ದಾರೆ. ಶರೀರದ ಒಳಗೆ ಏನಿದೆ ಅದನ್ನು ನೋಡಬೇಕಾಗಿತ್ತು. ಹಾಗಾಗಿ ನಾವು ಚಿಕ್ಕವರು ಎನ್ನದೆ, ದೊಡ್ಡವರು ಎನ್ನದೆ, ಗಂಡಸರು ಎನ್ನದೆ, ಹೆಂಗಸರು ಎನ್ನದೆ, ಎಲ್ಲರ ವಿಚಾರದಲ್ಲೂ ಒಬ್ಬ ಆತ್ಮನ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಆ ರೀತಿ ವ್ಯವಹರಿಸಿದರೆ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೌದ್ಧಿಕವಾಗಿ ಉನ್ನತಿಯ ಸ್ಥಿತಿಗೆ ಬಂದಿದ್ದಾನೆ ಅಂತ ಅರ್ಥ. ಶಂಕರ ಜೀವನದಲ್ಲಿ ಇದನ್ನು ನಾವು ನೋಡ್ತೀವಿ. ನಾವು ಮನೀಷಾ ಪಂಚಕ ಅಂತ ಹೇಳಿ 5 ಶ್ಲೋಕಗಳನ್ನು ರಚನೆ ಮಾಡ್ತಾರೆ ಅವರು. ನೀನು ಬ್ರಾಹ್ಮಣನಾಗಿರಬಹುದು, ನೀನು ಚಂಡಾಲನಾಗಿರಬಹುದು, ಯಾರೇ ಆಗಿರೋ, ಅಯ್ಯ ನೀನು ನನಗೆ ಗುರು. ಅವ್ರು ನೋಡ್ತಿರೋದು ಯಾರನ್ನ? ಶರೀರವನ್ನು, ಅದರೊಳಗಿರ್ತಕ್ಕಂಥ ಆತ್ಮನನ್ನು. ಆ ಘಟನೆ ನಡೆಯೋದೇ ಹಾಗೆ. ಶರೀರವನ್ನು ನೋಡಿ ನೀನು ಅಸ್ಪೃಶ್ಯ ಪಕ್ಕಕ್ಕೆ ಹೋಗು ಅಂದ್ಬಿಡ್ತಾರೆ ಯಾವುದೋ ಒಂದು ಕಾರಣದಿಂದ. ಹೌದು, ಯಾರ ಪಕ್ಕಕ್ಕೆ ಹೋಗುವಂತ ಇದೆಯಾ ನೀನು ಅಂತ ಒಂದು ಪ್ರಶ್ನೆ ಕೇಳಿಬಿಡ್ತಾನೆ ಅವನು. ಶರೀರವನ್ನು, ಆತ್ಮವನ್ನು ನೀನು ಯಾವ ಹಂತದಲ್ಲಿ ನೋಡ್ತಾ ಇದೀಯ ನೀನು? ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಯ್ಯ ಅಂದ್ಬಿಡ್ತಾನೆ ಅವನು, ಯಾರೋ ಆ ಚಂಡಾಲ. ತಕ್ಷಣ ಅವ್ರಿಗೆ ಹೌದಲ್ವಾ, ನಾನು ಯಾಕೆ ಈ ಲೆವೆಲಲ್ಲಿ ನೋಡ್ತಾ ಇದ್ದೀನಿ, ನಾನು ಈಗಿಂತ ಉನ್ನತ ಲೆವೆಲಲ್ಲಿ ನೋಡಬೇಕಲ್ವ. ಇಷ್ಟೆಲ್ಲ ವೇದ ಅಂತೀನಿ, ಇಷ್ಟೆಲ್ಲ ವೇದಾಂತ ಅಂತೀನಿ, ಇಷ್ಟೆಲ್ಲ ಸಾಧನೆ ಅಂತೀನಿ, ಎಲ್ಲ ಮಾಡಿಬಿಟ್ಟು ನಾನು ಅತ್ಯಂತ ಲೋಯೆಸ್ಟ್ ಲೆವೆಲಲ್ಲಿ ಕೆಲಸ ಮಾಡಿಬಿಟ್ನಲ್ಲ ನಾನು, ಛೇ ಅಂತ ಹೇಳಿ, ಅಪ್ಪ ಇವತ್ತು ನನಗೆ ಒಂದು ಉತ್ತಮವಾದಂಥ ಪಾಠವನ್ನು ನೀನು ಕಲಿಸ್ಕೊಟ್ಟೆ. ನೀನು ಯಾರಾನ ಆಗಿರೂ ನನಗೆ ಬೇಕಿಲ್ಲ, ಆದರೆ ಒಂದು ಶ್ರೇಷ್ಠವಾದಂಥ ಪಾಠವನ್ನು ನೀನು ನನಗೆ ಕಲಿಸಿದ್ರಿಂದ ನೀನು ನನಗೆ ಗುರು ಅಂತ ಹೇಳಿ ಆತನಲ್ಲಿ ಗೌರವದಿಂದ ಸಮರ್ಪಣೆಯನ್ನು ಮಾಡ್ಕೋತಾರೆ. ನೋಡಿ, ಇದು ಶ್ರೇಷ್ಠರು ಯಾರಿದ್ದಾರೆ, ಜ್ಞಾನಿಗಳು ಯಾರಿದ್ದಾರೆ, ಅವರ ಲಕ್ಷಣ ಇದು. ಯಾರು ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಯಾರು ವೈದಿಕ ಚಿಂತನೆಯ ಜೀವನದಲ್ಲಿ ಅಳವಡಿಸ್ಕೋತಾರೆ, ಅವರಿಗೆ ಈ ಥರದ ಶಾರೀರಿಕ ಭೇದ ಭಾವಗಳು ಇರೋದಿಲ್ಲ. ಸಮಯ ಸಂದರ್ಭ ಬಂದರೆ ಕೊಳಕರನ್ನೂ ಕೂಡ ಮುಟ್ಟಿಸ್ಕೋತಾರೆ. ಆಯ್ತಪ್ಪ, ಆ ಕೊಳೆನ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ರು ಹೋಗಲ್ವೇ? ಆದರೆ ಆತ್ಮನಿಗೆ ಅಂಟಿರುವ ಕೊಳೆ ಇದೆಯಲ್ಲ, ಅದನ್ನು ನೀರು ಸೋಪು ಹಾಕಿ ತೊಳೆಯಕ್ಕೆ ಬರೋಲ್ಲ. ಶರೀರಕ್ಕೆ ಅಂಟ್ಕೊಂಡಿರೋ ಕೊಳೆನ ತೊಳೆಯೋಕ್ಕಾಗತ್ತೆ. ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಶರೀರಕ್ಕೆ ಕೊಳೆ ಆಗ್ತಾ ಇದ್ದರೂ ಕೂಡ ಅವರು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಬಿಡು, ಆಮೇಲೆ ತೊಳ್ಕೊಳ್ಳೋಣ ಅಂತ. ಅಂದರೆ ಅವರ ದೃಷ್ಟಿಕೋನ ಹೇಗಿರುತ್ತೆ ಅಂತಂದರೆ, ಆ ಶಾರೀರಿಕ ಹಂತವನ್ನು ಮೀರಿ ಆತ್ಮನ ಹಂತದಲ್ಲಿ, ಆಧ್ಯಾತ್ಮದ ಹಂತದಲ್ಲಿ, ಅಣುಚೇತನ ವಿಶ್ವಚೇತನ ಹಂತದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇದು ನಿಜವಾದಂತಹ ಆಧ್ಯಾತ್ಮ, ಇದು ನಿಜವಾದಂತಹ ವೇದೋಕ್ತ ಜೀವನ. ಇವತ್ತಿನ ಪಾಠದಲ್ಲಿ ನಾವು ಆತ್ಮಗಳಿಗೆ ಲಿಂಗ ವ್ಯವಸ್ಥೆ ಇಲ್ಲ, ಆತ್ಮಗಳು ಲಿಂಗಾತೀತ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಆ ವಿಶ್ವಚೇತನ ಶಕ್ತಿ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಆ ಶಕ್ತಿಯ ಅಗಾಧತೆ ಎಷ್ಟಿದೆ, ಅದಕ್ಕೆ ಯಾವುದೇ ಲಿಂಗ ವ್ಯವಸ್ಥೆ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.